ಹಾಯ್ ಹಲೋ ವೆಲ್ಕಮ್ ಟು ಎಸ್ ಎಚ್ ಮೊಬೈಲ್ ಟೆಕ್ ಯೂಟ್ಯೂಬ್ ಚಾನಲ್. ಎಷ್ಟೋ ಜನರಿಗೆ ನಮ್ಮ ಆಧಾರ್ ಕಾರ್ಡ್ ಮೇಲೆ ಎಷ್ಟು ಸಿಮ್ಸ್ ಇರ್ತವೆ ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಅದನ್ನು ಇದರಲ್ಲಿ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಫಸ್ಟು ಗೂಗಲ್ ಓಪನ್ ಮಾಡಿ, ಅಲ್ಲಿ ಸರ್ಚ್ ಐಕನ್ ಮೇಲೆ TAFCOP ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಫಸ್ಟಿಗೆ ಬರುವಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ಮೊಬೈಲ್ ನಂಬರ್ ಟೈಪ್ ಮಾಡಿದಾಗ ಅದರ ಕೆಳಗಡೆ ಕ್ಯಾಪ್ಚರ್ನ ಎಂಟರ್ ಮಾಡಿ ಓಕೆ, ನಂತರ ಸಕ್ಸಸ್ ಅಂತ ಬರುತ್ತೆ. ಕೆಳಗಡೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ್ರೆ ಈ ಥರ ಬರುತ್ತೆ ಮೇಲ್ಗಡೆ. ಅಂದರೆ ಇವಾಗ ನನ್ನ ಆಧಾರ್ ಕಾರ್ಡ್ ಮೇಲೆ ಈ 4 ಸಿಮ್ಗಳು ರನ್ನಿಂಗ್ ಇದ್ದಾವೆ. ನೀವು ಇದರಲ್ಲಿ ಯಾವುದಾದ್ರೂ ನಿಮ್ಮ ಸಿಮ್ ಅಲ್ಲ ಇದು ಅಂತ ನೀವೇನಾದರೂ ಬಂದ್ ಮಾಡಬೇಕು ಅಂದ್ಕೊಂಡ್ರೆ ಅದರ ಮೇಲೆ ಖಾಲಿ ಬಾಕ್ಸ್ ಕಾಣುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾಟ್ ಮೈ ನಂಬರ್ ಅಂತಿದೆಯಲ್ಲ, ಅಲ್ಲಿ ಟಚ್ ಮಾಡಿ ಕೆಳಗಡೆ ರಿಪೋರ್ಟ್ ಮಾಡಿದ್ರೆ ನಿಮ್ಮದು ಯಾವುದು ಸಿಮ್ ಅಲ್ವೋ ಆ ಸಿಮ್ ನಿಮ್ಮ ಆಧಾರ್ ಕಾರ್ಡಿಂದ ಅನ್ಲಿಂಕ್ ಆಗುತ್ತೆ. ಆವಾಗ ಇನ್ನೊಬ್ಬರು ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾರಾದರೂ ಸಿಮ್ ಯೂಸ್ ಮಾಡ್ತಾಯಿದ್ರೆ, ಮಿಸ್ಯೂಸ್ ಮಾಡ್ತಾಯಿದ್ರೆ ಅದನ್ನು ಇದರಿಂದ ನೀವು ತಪ್ಪಿಸ್ಕೋಬೋದು. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ SH ಮೊಬೈಲ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.